91 FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ. ಭಲೆ ಜೋಡಿ ಸಿನಿಮಾ ಬಗ್ಗೆ ಮಾತಾಡ್ತಿದೀವಿ. ಇದೇ ಭಲೆ ಜೋಡಿ ಡೈರೆಕ್ಟರ್ ಸಾಧು ಕೋಕಿಲ್ ಅವರು ಅಂಡ್ ಹೀರೋ ಸುಮಂತ್ ಇಬ್ರು ಇದಾರೆ ನನ್ನ ಜೊತೆ ಸ್ಟುಡಿಯೋನಲ್ಲಿ ಇವಾಗ. ಸರಿ, ನೀವಿಬ್ರಿಗೂ ಒಂದು ಟಾಸ್ಕ್ ಕೊಡ್ತಾ ಇದೀನಿ. 91.1 ಸೆಕೆಂಡ್ಸ್ ನಲ್ಲಿ ಭಲೆ ಜೋಡಿ ಬಗ್ಗೆ ನೀವ್ ಏನೇನೆಲ್ಲ ಹೇಳಬಹುದು ಸಾಧ್ಯನೋ ಅದನ್ನೆಲ್ಲ ಹೇಳಬೇಕು. ಶುರು ಮಾಡೋಣ. 91.1 seconds with Netra. ಫಿಲ್ಮ್ ರಿಲೀಸ್ ಆಗ್ಬಿಡಿದೆ. ಟ್ವಿಸ್ಟ್ ಅದು ಇದು ಎಲ್ಲ ಚೆನ್ನಾಗಿ ಇಷ್ಟಪಡ್ತಾ ಇದಾರೆ. ಹೇಳ್ಬೇಕು ನೀವು ಫಿಲ್ಮ್ ಬಗ್ಗೆ. ತುಂಬಾ ಟ್ವಿಸ್ಟ್ ಇದೆ ಅಂತನಾ ಅಥವಾ ಜನ ಎಲ್ಲ ಟ್ವಿಸ್ಟ್ ಆಡ್ತಾ ಇದ್ದಾರೆ? ಕಥೆನೇ ಹಾಗೇನೆ, ನೀವ್ ಹೇಳಿದ್ ಕರೆಕ್ಟ್. ಪ್ರತಿಯೊಂದು ಸೀನ್ ಅಲ್ಲೂ ಕೂಡ ಟ್ವಿಸ್ಟ್ ಇದೆ. ಅದೇ ಭಲೆ ಜೋಡಿ. ಓಕೆ, ಇವಾಗ ಒಂದು ವಿಲನ್ನೇ ಒಂದು ಪಿಕ್ಚರ್ ಕಥೆನ ಹೇಳಿದ್ರೆ ಹೇಗಿರುತ್ತೆ, ಜೊತೆಗೆ ನಡೆದಂತ ಕಥೆಗಳು ಇದು ಮುಂದಕ್ಕೆ ಏನ್ ನಡೆಯುತ್ತೆ ಅನ್ನೋದು ಸೆಕೆಂಡ್ ಹಾಫ್ ಅಲ್ಲಿ ಹೋಗುತ್ತೆ. ಓಕೆ, ಈ ಸ್ಕ್ರೀನ್ ಪ್ಲೇ ಅರ್ಥ ಮಾಡ್ಕೊಳ್ಳೋಕೆ ಜನಕ್ಕೆ ಸ್ವಲ್ಪ ಮಜವಾಗಿರುತ್ತೆ, ಚಾಲೆಂಜ್. ಓಕೆ, ಸುಮಂತ್ ರೋಲ್ ಏನಿ ಫಿಲ್ಮ್ ನಲ್ಲಿ? ರೋಲ್ ಒಳ್ಳೆ ಹೇಳ್ಬಿಡ್ತಾರೆ, ಡೈರೆಕ್ಟರ್ ಹೇಳ್ಬಿಡ್ತಾರೆ. ಕೇಳಿ ಸರ್. ಯಾಕೆ ಹೇಳ್ಬಾರ್ದು? ಹೇಳ್ಬಹುದು ಆ ತರ ಡೌಟ್ ಅಲ್ಲಿ ಇದೀರಾ? ಹೆಂಗೆ ಡೈರೆಕ್ಟರ್ ಕೇಳ್ಬೇಕು ರೋಲ್ಸ್ ಬಗ್ಗೆ ಎಲ್ಲ. ಅಂತ ಅವ್ರೀಗ ಬೇರೆ ಬೇರೆ ಜಾನರ್ ಮಾಡ್ಕೊಂತ ಬಂದಿದ್ದೀನಿ. ಒನ್ ಟು ಆಲ್ ಟೈಪ್ಸ್ ಆಫ್ ಜಾನರ್ಸ್, ಆಲ್ ಟೈಪ್ಸ್ ಆಫ್ ಶೇಡ್ಸ್, ಬೇರೆ ಬೇರೆ ತರ ಕ್ಯಾರೆಕ್ಟರ್. ಸೊ ಇದರಲ್ಲಿ ಇಟ್ಸ್ ಕೈಂಡ್ ಆಫ್ ಬಬ್ಲಿ ಕ್ಯಾರೆಕ್ಟರ್ ಪ್ಲಸ್ ವೆರಿ ನೆಕ್ಸ್ಟ್ ಡೋರ್ ಬಾಯ್ ಅಂತ ಹೇಳ್ಬೋದು. ಎಲ್ಲರ ಲೈಫಲ್ಲೂ ಒಂಥರ ಏನಂತಾರೆ ಸರ್ ಅದಕ್ಕೆ, ಎಲ್ಲ ಲೈಫಲ್ಲೂ ಎಲ್ಲ ಒಂಥರ ರಿಲೇಟ್ ಆಗುತ್ತೆ ಈ ಕ್ಯಾರೆಕ್ಟರ್. ಲೈಫಲ್ಲಿ ಅನ್ಸಿರುತ್ತೆ ಈ ತರ ಆಗಿತ್ತು ನನ್ನ ಲೈಫಲ್ಲಿ ಅಂತ. ಬಟ್ ಅವ್ರಿಗೆ ಇದು ಏನಂತಾರೆ ಸರ್ ಅದಕ್ಕೆ ಮಾತೇ ಏನ್ ಬೇಕು, ಇಲ್ ರಿಲೇಟ್ ಟು ಎವ್ರಿ ಒನ್ಸ್ ಲೈಫ್. ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಹಂಗೆ ಅಷ್ಟೇ ತಾನೆ ಬಿಡಿ. 3 ಜನ ಹೀರೋಯಿನ್ ಇದ್ದಾರೆ. 3 ಜನ ಹೀರೋಯಿನ್ ಅನ್ನು ಸುಮಂತ್ ಹುಡುಕ್ತಾನೆ ಇರ್ತಾರೆ ಪ್ರೀತಿಗೆ. ಯಾರು ನಿಜವಾದ ಪ್ರೀತಿ ಇರುತ್ತೆ ಅವ್ರು ಸಿಗ್ತಾರೆ ನಮ್ಗೆ ಲೈಫಲ್ಲಿ. ಈಗ ಒಂದು 3 ತಿಂಗಳು ನಿಲ್ದಂಗೆ ಬಿಗ್ ಬಾಸ್ಗೆ ಹೋಗ್ಬಿಡ್ಲಿ, ಆದ್ರೂ ಕೂಡ ಆ ಪ್ರೀತಿ ಎಲ್ಲಿದ್ರು ಹೇಗಿದ್ರು ಆ ಪ್ರೀತಿ ಇರೋದು ಸಿಗುತ್ತೆ ಅನ್ನೋದೇ ಕಥೆ. ಸಿಕ್ಕಿದ್ದು ಭಲೆ ಜೋಡಿ. ಬಾಯ್ ನೆಕ್ಸ್ಟ್ ಡೋರ್ ಅಂತ ಹೇಳಿದ್ರಿ, ಯಾರ ಪಕ್ಕದ ಮನೆ ಹುಡುಗ ನೀವು? 91.1 seconds. ನಮಗೂ ಗೊತ್ತಿಲ್ಲ ಇವ್ರ ಪಕ್ಕದ ಮನೆಯವ್ರ ವಿಷಯ. ನಮ್ಮನೆ ಪಕ್ಕದ ಮನೆಯವ್ರ ವಿಷಯನೇ ಜಾಸ್ತಿ ಗೊತ್ತಿರೋದಿಲ್ಲ. ಹೋಗ್ಲಿ ಬಿಡ್ರಿ. ಸದ್ಯಕ್ಕೆ ಮುಂದೆ ನಾನ್ ಸ್ಟಾಪ್ 4ರಲ್ಲಿ ಬುಲ್ ಬುಲ್ ಅಂತ ಈ ಹಾಡು ಕೂಡ. ಇದೇ ಭಲೆ ಜೋಡಿ ಬಗ್ಗೆ ನಿಮಗೆ ಗೊತ್ತಿಲ್ಲದಿರುವಂತ 3 ವಿಷಯಗಳು. ಸಾಧು ಕೋಕಿಲ್ ಅವ್ರ ಡೈರೆಕ್ಟರ್ಗೆ ಹೇಳ್ದೆ ಹೀರೋ ಹೀರೋಯಿನ್ ಬ್ಯಾಂಕಾಕ್ ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬಂದ್ರು. ಏನಿದು ಸ್ಟೋರಿ ಅವರೇ ಹೇಳ್ತಾರೆ. ಸೊ ಕಿವಿ ರೇಡಿಯೋ ಸಿಟಿನಲ್ಲೇ ಇರ್ಲಿ. ಸ್ಟೇ ಟ್ಯೂನ್ಡ್. ನಾನ್ ಗೊತ್ತಲ್ಲ, ನೇತ್ರ. 18 FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ. ಸದ್ಯಕ್ಕೆ ಇವಾಗ ಭಲೆ ಜೋಡಿ ಡೈರೆಕ್ಟರ್ ಸಾಧು ಕೋಕಿಲ ಮತ್ತೆ ಹೀರೋ ಸುಮಂತ್ ಇಬ್ರು ಕೂಡ ಸ್ಟುಡಿಯೋನಲ್ಲಿದ್ದಾರೆ. ಹೀರೋಯಿನ್ ಶಾನ್ವಿ ಬೇರೆ. ಫಿಲ್ಮ್ ಬಗ್ಗೆ ಗೊತ್ತಿಲ್ಲದಿರುವಂತ ವಿಷಯಗಳು ಏನೇನ್ ಹೇಳ್ತೀರಾ ನೀವೀಗ? 3ಕ್ಕೆ ಮುಕ್ತಾಯನಲ್ಲಿ. ಇಬ್ರು ರೆಡಿನಾ? Radio City 3ಕ್ಕೆ ಮುಕ್ತಾಯ. ನಂಬರ್ 3. ತಂದೆ ತಾಯಿ ಇಬ್ರು ಬೇಕು ಜೀವನದಲ್ಲಿ. ಒಬ್ಬ ತಂದೆನೇ ಇಲ್ದೇ ಇರಂತ ಒಂದು ತಾಯಿ ಮಕ್ಕಳನ್ನ ಎಷ್ಟು ಜವಾಬ್ದಾರಿಯಿಂದ ಯಾವ ರೂಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಆ ಕ್ಯಾರೆಕ್ಟರ್ ನಮ್ ಸುಮಲತಾ ಅವ್ರು ಮಾಡಿದ್ರು. ಸೊ ಅದು ಮೇನ್. ನಂಬರ್ 2. ರವಿಶಂಕರ್ ಇದಾರಲ್ಲ, ಅವರು ನಮ್ಮ ಸಿನಿಮಾದಲ್ಲಿ ಗೆಜ್ಜೆ ಕೇಸರಿ ಅಂತ, ನೀವು ಗಜೆ ಕೇಸರಿ ಕೇಳಿದ, ಗೆಜ್ಜೆ ಕೇಸರಿ ಕೇಳಿದ. ಅಷ್ಟು ದೊಡ್ಡ ವಿಲನ್ ಇಡೀ ಸಿನಿಮಾದಲ್ಲಿ ಕಾಮಿಡಿಯಾಗಿ ಹೋಗುತ್ತೆ. ಎಂಟಲ್ಲಿ ನಾನು ಮಾಮೂಲಾಗಿ ಬರ್ತೀನಿ, ಒಂದು ಬರ್ಲೇಬೇಕು ಕಂಪಲ್ಸರಿ. ನನ್ನ ಸಿನಿಮಾದಲ್ಲಿ ನಾನು ಬರ್ತೀನಿ. ಒಂದ್ ವಿಸಿಲ್ ಚೆನ್ನಾಗಿ. ನಂಬರ್ 1 ಅಲ್ಲಿ ನೀವೇನ್ ಹೇಳ್ಬೇಕಂದ್ರೆ ನಾನು ಹೇಳ್ತೀನಪ್ಪ. ಕಿಸ್ಸಿಂಗ್ ಸೀನ್ ಏನೋ ಇದೆ ಅಂತ ಕೇಳ್ಪಟ್ಟೆ ಹೀರೋ ಹೀರೋಯಿನ್ ಮಧ್ಯ ಫಿಲ್ಮ್ ನಲ್ಲಿ. ಹೌದಾ? ಯಾವ್ದು ಇವ್ರಿಬ್ರದ? ಅದು ಸಿನಿಮಾದಲ್ಲೇನೆ ಆಗಿರೋದು, ಸಾಂಗ್ ಅಲ್ಲೇ ಇರೋದು. ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಅಷ್ಟೇ, ಏನ್ ಕ್ಯಾಮ್ರಾ ಇದು ನೋಡಿ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಸುಮಂತ್ ಅವ್ರು ಆಗಿಲ್ಲ. ಯಾಕಂದ್ರೆ ಪ್ರತಿ ಶೂಟಿಂಗ್ ಟೈಮ್ ಅಲ್ಲಿ ನಾನು ಅಂತೂ ಇರ್ತಾನೆ ಇದ್ದೆ, ಅವ್ರ ತಂದೆ ಇರ್ತಾ ಇದ್ರು. ಇವರೆಲ್ಲ ಇದ್ದಾಗ ಅವ್ರಿಗೆ ಆತರ ಚಾನ್ಸ್ ಕೂಡ ಸಿಗ್ತಾ ಇರಲಿಲ್ಲ. ಒಂದೇ ಚಾನ್ಸ್ ಸಿಕ್ಕಿರೋದಂದ್ರೆ ನಾನು ಇರ್ಲಿಲ್ಲ. ಇದು ಬ್ಯಾಂಕಾಕ್ ಅಲ್ಲಿ ಶೂಟ್ ಮಾಡಿದ್ರು. ಅಲ್ಲಿ ನಾನು ಸಾಂಗ್ ಮಾತ್ರ ನಾನು ಕಲ್ಸಿದ್ದೆ. ಅಲ್ಲಿ ಹೆಂಗೋ ಒಂದು ಶಾರ್ಟ್ ಅವರು ಆ ತರದ್ ಒಂದು ಸೀನ್ ಬಂದಿದೆ. ಬಟ್ ನಮ್ ಸಿನಿಮಾಗೆ ಅದು ಬೇಕು. ಆ ಸಿನಿಮಾದಲ್ಲಿ ಮಾತ್ರ ಪರ್ಸನಲ್ ಆಗಿ ತೊಗೊಂಡ್ರೆ ಸುಮಂತ್ ತುಂಬಾ ಒಳ್ಳೆ ಹುಡುಗ. ಈ ವರ್ಷನೂ ಬರೋ ವರ್ಷನ ಮದುವೆ ಆಗ್ತಾ ಇದ್ದಾರೆ ಅನ್ಸುತ್ತೆ. ಅಲ್ವಾ? ಏನ್ ಸರಿ ನೋಡಿ ಇವಾಗ ಬಾಯ್ ರೊಮ್ಯಾಂಟಿಕ್ ಹೀರೋ. ಇವಾಗ ಸಾಧು ಅವರ ಒಂದು ಸರ್ಟಿಫಿಕೇಶನ್ ಒಂದಿಗೆ ಇಲ್ಲ, that's the truth. He treats me like his son, I treat him like a father.